ನನ್ನ ಹುಟ್ಟೂರಿನ ನಾಯಕ ಇಲ್ಲಿ ಕೂತಿದ್ದಾರೆ. ಮತ್ತು ಈ ಪಿಕ್ಚರ್ಗೆ ನನ್ನನ್ನು ಎಳ್ಕೊಂಡು ಬಂದಂಥ ರಾಮಚಂದ್ರ ಅಲ್ಲಿ ನಿಂತಿದ್ದಾನೆ. ನನ್ನನ್ನು ಸೆರೆ ಹಿಡಿದಂಥ ನನ್ನ ಬ್ರದರಲ್ಲಿ ಕ್ಯಾಪ್ ಹಾಕೊಂಡು ಕೂತಿದ್ದಾರೆ. ಮತ್ತು ನನಗೆ ಅವಕಾಶ ಕೊಟ್ಟಂಥ ನನ್ನ ನಿರ್ದೇಶಕರು ಇಲ್ಲಿದ್ದಾರೆ. ನಮ್ಮ ಎಲ್ಲ ಸಂಕಷ್ಟಗಳನ್ನು ಅನುಭವಿಸ್ಕೊಂಡು ಪಾಪ ಇವ್ರು ಅನುಭವಿಸ್ತಾ ಇರೋದಕ್ಕಿಂತ ಜಾಸ್ತಿಯಾಗಿ ಈ 6 ಜನ ಗೆಳೆಯರು ಏನಿದ್ದಾರೆ ಅವರು ಅದನ್ನು ಅನುಭವಿಸಿದ್ದಾರೆ. ಇದು ಫಿಲಮ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಎರಡು ಈ ವಿಷಯದಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟಾಗ ನಾನು ಹೇಳೋಂಥ ವಿಷಯ ಏನಪ್ಪ ಅಂತಂದರೆ, ಬಿಸ್ನೆಸ್ ಮಾಡ್ತಾ ಇದ್ದಂಥವರು ಕಲೆ ರಂಗಕ್ಕೆ ಬರುವಂಥದ್ದು ತುಂಬ ಅಪರೂಪ. ಯಾಕಂದರೆ ಅವರು ಬೇಸಿಕಲಿ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ. ಕಲೆಗೂ ಅವ್ರಿಗೂ ಏನು ಅರ್ಥಾತ್ ಸಂಬಂಧ ಇಲ್ಲ ಅನ್ನೋದು ಎಲ್ಲರ ನಂಬಿಕೆ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಒಂದು 6 ಜನ ಗೆಳೆಯರು ಇಂಡಸ್ಟ್ರಿಯಲಿಸ್ಟು ಕಲಾಭೂಮಿಗೆ ಎಂಟ್ರ್ ಆಗಿದ್ದಾರೆ ಮತ್ತು ದೊಡ್ಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇನ್ನು ಒಂದು 100 ಪಿಕ್ಚರ್ ಮಾಡುವಂಥ ತಾಕತ್ತು ಅವ್ರಿಗಿದೆ ಅಂತ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್. ಯಾಕಂದರೆ ಈ ಪ್ರೊಡ್ಯೂಸರ್ಸ್ದು ಏನು ಒಂದು ಲೈನ್ ಇದೆ ಅದನ್ನು ಬ್ರೇಕ್ ಮಾಡಿ ಹೊಸ ಚಿಂತನೆ ಬರೋದಕ್ಕೆ ಸಾಧ್ಯ ಆಗೋದು ಈ ಥರ ಹೊಸಬರು ಬಂದಾಗಲೇ. ಇದು ಒಂದು. ಮತ್ತು ಎರಡನೇದು, ನನ್ನ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಈ ಸ್ಕ್ರಿಪ್ಟನ್ನು ತೋರಿಸಿದ್ದೇನೆ, ಸ್ಕೆಚಸ್ಸನ್ನು ತೋರಿಸಿ ಸ್ಪೀಲ್ಬರ್ಗು ಪಿಕ್ಚರನ್ನು ಅಪ್ರೂವ್ ಮಾಡಿಸ್ಕೊತಾ ಇದ್ರಂತೆ. ಅದನ್ನು ದಾಟಿ ಅನಿಮೇಷನಲ್ಲಿ ಕಂಪ್ಲೀಟ್ ಫಿಲಮನ್ನು ತೋರಿಸುವಂಥವ್ರು ನನಗೆ ಗೊತ್ತಿದ್ದಂಗೆ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಡೈರೆಕ್ಟ್ರು. ನಾನು ಅವ್ರನ್ನ ಕೇಳಿದೆ ಕೂಡ, ಇದು ಹೇಗೆ ಸಾಧ್ಯ ಆಯಿತು ಸರ್, ಎಷ್ಟು ಖರ್ಚಾಯಿತು, ಹೆಂಗೆ? ಯಾಕಂದರೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಮಾತುಗಾರಿಕೆ ಇರಲ್ಲ, ಮತ್ತು ಮೊದಲೇ ಮಾಡಿದಂಥ ಅನುಭವ ಇರಲ್ಲ. ಅದೆಲ್ಲವನ್ನು ದಾಟಿ ನಾನು ನಿಮಗೆ ರೆಡಿಯಾಗಿರೋಂಥದ್ದು ಒಂದು ತೋರಿಸ್ತೀನಿ. ಈ ಕ್ಯಾರೆಕ್ಟರ್ಸ್ಗಳು ಹ್ಯೂಮನ್ ಬೀಯಿಂಗ್ ಆಗಿ ಬರುತ್ತೆ ಅನ್ನೋದು ಒಂದು ರೆಡಿಮೇಡ್ ಆದಂಥ ಒಂದು ಪ್ರಾಡಕ್ಟನ್ನು ಮೊಟ್ಟ ಮೊದಲನೇ ಬಾರಿಗೆ ತಂದು ಕೊಟ್ಟಿದ್ದಾರೆ. ಅವರಿಗೆ ತುಂಬ ದೊಡ್ಡ ಕಂಗ್ರ್ಯಾಚುಲೇಷನ್ಸ್. ಈ ಥರದ್ದು ಇನ್ನೂ ತುಂಬ ವಿಷಯಗಳು ಹೊಸದು ಈ ಫಿಲಮಿಂದ ಆಗುತ್ತೆ ಅಂತ ನನ್ನ ನಂಬಿಕೆ. ಇದರಲ್ಲಿ ಒಂದು ಸಣ್ಣ ಪಾತ್ರ, ಅದು ಕೊನೆಯಲ್ಲಿ ಯಾವಾಗಲೋ ಒಂದು ಸಲ ಬಂದಾಗ ಮಾತ್ರ. ಯಾಕೆ ನಡುಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪಿಕ್ಚರ್ ಶೂಟ್ ಮಾಡಬೇಕಾದ್ರೆ ಹಿಂಗೆ ನಡುಗ್ತಿದ್ದೆ ನಾನು, ಯಾಕಂದರೆ ಕೊಟ್ಟಂಥ ಪಾತ್ರ ಆ ಥರ ಇತ್ತು. ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದೀಸ್ ಥಿಂಗ್ಸ್. ಥ್ಯಾಂಕ್ ಯು ಸರ್. ಆಮೇಲೆ ಹಂಗೆ ಆಫ್ಟರ್ ಎ ಲಾಂಗ್ ಗ್ಯಾಪ್ ತಿರ್ಗಾ ಒಂದು ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಅಂತ ರಂಜಿನಿ ಹೇಳ್ದಂಗೆ, ಇವಾಗ ಟೆರರ್ ಅನ್ನೋ ಒಂದು ಸಿನಿಮಾ ಆದಿತ್ಯಂದೇ ಒಂದು ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಇನ್ನೊಂದು ಫಿನಿಶ್ ಆಗಿದೆ, ಇವಾಗ ಇನ್ನೊಂದು 3 ಸಾಂಗ್ ಬಾಕಿ ಇದೆ. ಅದು ಮುಗ್ದಿದ ತಕ್ಷಣ ಮೋಸ್ಟ್ಲಿ ಇನ್ನೊಂದು ಜುಲೈ ಆಗಸ್ಟಲ್ಲಿ ರಿಲೀಸ್ ಮಾಡೋದು ಅಂತ. ಈ ಕ್ಯಾಮ್ರಾ ಸಿನಿಮಾ ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಸ್ಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.